ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೇಡಮ್, ನೀವೇನು ಮಾತಾಡ್ತಿದ್ದೀರೋ ನನಗೆ ಕೇಳಿಸ್ತಾ ಇಲ್ಲ. ಆದರೂ ಒಂದು ಮಾತು ಹೇಳ್ತೀನಿ ಮೇಡಮ್, ಶ್ರಾವಣಿ ಮೇಡಮ್ಗೆ ನೀವು ಯಾವತ್ತೂ ಒಳ್ಳೇದೇ ಬಯಸ್ತೀರಾ ಅಂತ ನನಗೆ ಗೊತ್ತು. ಒಪ್ಕೊಳ್ಳೋಕ್ಕೂ ಬಿಡೋಕ್ಕೂ ನಾನು ಯಾರು ಹೇಳಿ? ಯಜಮಾನ್ರು ಏನು ಹೇಳ್ತಾರೋ ಅದೇ ಫೈನಲ್ ಅಲ್ವಾ? ನೀವೇನು ಯೋಚನೆ ಮಾಡಬೇಡಿ, ಯಜಮಾನ್ರು ಏನು ಅಂದ್ಕೊಂಡಿದ್ದಾರೋ ಹಾಗೇ ಆಗುತ್ತೆ. ಸರಿ ಸುಬ್ಬು, ನನಗೆ ಈಗ ಸಮಾಧಾನ ಆಯಿತು. ಹಾಂ, ಪಾಪ ನಮ್ಮ ಸುಬ್ಬು, ಅವನ ಗುಣ ನನಗೆ ಗೊತ್ತಿದ್ದು ನಾನೇ ಸುಮ್ಮನೆ ಟೆನ್ಷನ್ ಮಾಡಿಕೊಂಡೆ. ಹಾಗಿದ್ರೆ ಈ ವಿಷಯ ಅವನಿಗೆ ಮೊದಲೇ ಗೊತ್ತಿದ್ರು ಅವನು ಇದನ್ನ ಬೇರೆ ರೀತಿ ಯೋಚನೆ ಮಾಡಲಿಲ್ಲ ಅಂತ ಆಯ್ತು. ದೇವ್ರೆ, ಪ್ರೀತಿಸೋ ಹೃದಯಗಳು ದೂರ ಆಗ್ತಿದ್ದಾವೆ. ಆದರೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ನಂಬಿರೋಳು ನಾನು. ಆ ಮನೇಲಿ ವಿಜಯ ಮೇಡಮ್ ಬಿಟ್ಟರೆ ಇನ್ನೆಲ್ಲರೂ ಮೇಡಮ್ಗೆ ಒಳ್ಳೇದಾಗಲಿ ಅಂತಲೇ ಬಯಸೋದು. ಮೇಡಮ್ಗೆ ಒಳ್ಳೆ ಹುಡುಗನೇ ಸಿಗಬೇಕು. ಆಂಜನೇಯ, ಮೇಡಮ್ ಮನಸ್ಸಿಗೆ ಇಷ್ಟ ಆಗುವಂಥ ಹುಡುಗನೇ ಸಿಗ್ಲಪ್ಪ. ಅಯ್ಯೋ ದೇವ್ರೆ, ಯಾಕೆ ಇಷ್ಟೊಂದು ಭಯ ಆಗ್ತಿದೆ? ನಿಲ್ಲಕ್ಕಾಗ್ತಿಲ್ಲ, ಕೂರಕ್ಕಾಗ್ತಿಲ್ಲ, ನೀರು ಕುಡಿದ್ರೆ ಗಂಟ್ಲಲ್ಲಿ ಇಳಿತಾ ಇಲ್ಲ. ಏನು ಮಾಡಲಿ? ಇವತ್ತು ಕ್ಯಾನ್ಸಲ್ ಮಾಡಿಬಿಡ. ಬೇಡ ಬೇಡ ಬೇಡ, ಅನ್ಕೊಂಡಿದ್ದೀನಿ ಅಂದರೆ ಇವತ್ತು ಹೇಳಿಬಿಡ್ಬೇಕು. ಇನ್ನೂ ಲೇಟ್ ಮಾಡೋದು ಬೇಡ. ಆದರೆ ಸುಬ್ಬು ನನ್ನ ಒಪ್ಕೊಳ್ದೆ ಹೋದರೆ, ಹಾಗೇನಾದರೂ ಆದರೆ ನನ್ನ ಜೀವನನೇ ಮುಗ್ದೋಯ್ತು ಅಂತ ಅನಿಸ್ಬಿಡುತ್ತೆ. ಅವ್ನ ಕಾಲಿಗೆ ಬಿದ್ದು ಒಪ್ಪಿಸ್ಬಿಡ್ಲಾ? ಇಲ್ಲ ಇಲ್ಲ, ಹಾಗೆಲ್ಲ ಮಾಡಬಾರ್ದು. ಸುಬ್ಬುಗೆ ನನ್ನ ಮೇಲೆ ಒಳ್ಳೆ ಭಾವನೆ ಇದೆ, ಗೌರವ ಇದೆ. ಆ ಗೌರವ ಪ್ರೀತಿಯಾಗಿ ಬದಲಾಗಬೇಕು. ಅವನಿಗೆ ಸ್ವಲ್ಪ ಟೈಮ್ ಕೊಟ್ಟು ಯೋಚನೆ ಮಾಡಕ್ಕೆ ಹೇಳಲಾ? ಏನು ಮಾಡಲಿ? ಅವ್ನು ಏನು ಹೇಳ್ಬೋದು? ನನ್ನ ಪ್ರೀತಿ ವಿಷಯದಲ್ಲಿ ಈ ಆಟ ವರ್ಕ್ ಆಗುತ್ತಾ? ಯಾವುದಕ್ಕೂ ಒಂದ್ಸಲ ಚೆಕ್ ಮಾಡಿಬಿಡೋಣ, ಸ್ವಲ್ಪ ಧೈರ್ಯ ಬರುತ್ತೆ. ಸುಬ್ಬು ನನ್ನ ಇಷ್ಟಪಡ್ತಾನೆ. ಸುಬ್ಬು ನನ್ನ ಇಷ್ಟಪಡಲ್ಲ. ಸುಬ್ಬು ನನ್ನ ಇಷ್ಟಪಡ್ತಾನೆ. ಸುಬ್ಬು ನನ್ನ ಇಷ್ಟಪಡಲ್ಲ. ಸುಬ್ಬು ನನ್ನ ಇಷ್ಟಪಡ್ತಾನೆ. ಸುಬ್ಬು ನನ್ನ ಇಷ್ಟಪಡ್ತಾನೆ. ಸುಬ್ಬು ನನ್ನ ಇಷ್ಟಪಡಲ್ಲ. ಸುಬ್ಬು ನನ್ನ ಇಷ್ಟಪಡ್ತಾನೆ. ಇದೇನಿದು? ಇವಳು ಯಾಕೆ ಇಲ್ಲಿಗೆ ಬಂದ್ಲು? ಸುಬ್ಬುಗೆ ನಾನು ಪ್ರಪೋಸ್ ಮಾಡ್ತಿದ್ದೀನಿ ಅನ್ನೋ ವಿಷಯ ಇವಳಿಗೆ ಏನಾದರೂ ಗೊತ್ತಾಯ್ತಾ? ಅಥವಾ ಸುಬ್ಬುಗೆ ಕಾಲ್ ಮಾಡಿ ಮಾತಾಡಿದ್ದು ನಾನೇ ಅನ್ನೋದು ಸುಬ್ಬುಗೆ ಗೊತ್ತಾಗಿ ಅವ್ನು ಇವಳಿಗೆ ಹೇಳ್ಬಿಟ್ನಾ? ಶ್ರಾವಣಿ ಏನ್ ಮಾಡ್ತಿದ್ದಾಳೆ ಇಲ್ಲಿ? ಸುಬ್ಬು ಜೊತೆ ಬರ್ತೀನಿ ಅಂತ ಏನಾದ್ರೂ ಅವಳು ಬಂದ್ಬಿಟ್ಲ ಜೊತೆಲಿ? ಹಾಗಾದ್ರೆ ಸುಬ್ಬುಗೆ ನಾನು ಪ್ರಪೋಸ್ ಮಾಡ್ತಿರೋದು ಅಂತ ಅವಳು ಗೊತ್ತಾಗೋಯ್ತಾ? ಶ್ರೀವಲ್ಲಿ, ಏನಿದು ಸರ್ಪ್ರೈಸು? ಶ್ರಾವಣಿ, ನನಗೂ ಸರ್ಪ್ರೈಸೇ. ನೀನೇನಿಲ್ಲಿ? ನಾನು ಆಗಾಗ ಈ ರೆಸ್ಟೋರೆಂಟಿಗೆ ಬರ್ತಾ ಇರ್ತೀನಿ. ನೀನೇನಿಲ್ಲಿ? ನಾನು ಯಾಕೆ ಬಂದಿದ್ದೀನಿ ಅಂತ ಶ್ರಾವಣಿಗೆ ಹೇಳ್ಬಿಡ್ಲಾ? ತಪ್ಪೇನಿದೆ? ಹೇಗಿದ್ರು ಶ್ರಾವಣಿ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದಳಲ್ಲ. ಶ್ರಾವಣಿ, ನಾನು ಈ ರೆಸ್ಟೋರೆಂಟ್ಗೆ ಇದೇ ಫಸ್ಟ್ ಟೈಮ್ ಬಂದಿರೋದು. ಅದು ಒಂದು ಒಳ್ಳೆ ಕಾರಣಕ್ಕೋಸ್ಕರ. ಒಳ್ಳೆ ಕಾರಣನ? ಏನದು? ಶ್ರಾವಣಿ, ನಾನಿವತ್ತು ನಾನು ಪ್ರೀತಿಸ್ತಿರೋ ಹುಡುಗಂಗೆ ಪ್ರಪೋಸ್ ಮಾಡಕ್ ಬಂದಿದ್ದೀನಿ.
ಅವನನ್ನು ನಾನು ಇಲ್ಲೇ ಬರೋದಕ್ಕೆ ಹೇಳಿದ್ದೀನಿ. ಏನು ನೀನು ಪ್ರಪೋಸ್ ಮಾಡಕ್ ಬಂದಿದ್ಯಾ? ನೀನು ಅಂದ್ರೆ? ಆ, ಏನಿಲ್ಲ, ಸುಮ್ಮನೆ ಕೇಳಿದೆ ಅಷ್ಟೇ. ನೀನಿನ್ನೂ ನಿನ್ನ ಹುಡುಗನಿಗೆ ಪ್ರಪೋಸ್ ಮಾಡಿಲ್ಲ ಅಲ್ವಾ? ಸರಿ ಸರಿ, ಒಳ್ಳೆ ಜಾಗನೇ ಹುಡುಕಿದ್ಯಾ ಪ್ರಪೋಸ್ ಮಾಡೋಕ್ಕೆ. ಆಲ್ ದ ಬೆಸ್ಟ್, ಪ್ರಪೋಸ್ ಮಾಡು, ಒಳ್ಳೇದಾಗಲಿ. ಹೂ ಶ್ರಾವಣಿ. ಅಯ್ಯೋ ದೇವ್ರೆ, ಇವಳು ಇಲ್ಲಿಗೆ ಬರಬೇಕಾಗಿತ್ತಾ? ಮೊದಲೇ ಗೊತ್ತಿದ್ದಿದ್ರೆ ಜಾಗನೇ ಚೇಂಜ್ ಮಾಡಿಬಿಡ್ತಿದ್ದೆ. ಈಗ ಏನು ಮಾಡಲಿ? ಇವಳು ಬಂದಿರೋದನ್ನ ಸುಬ್ಬು ಏನಾದರೂ ನೋಡಿದ್ರೆ ಅವ್ನ ಮನಸ್ಸಲ್ಲಿರೋದನ್ನ ಅವ್ನು ಖಂಡಿತ ಹೇಳಲ್ಲ, ನನ್ನ ಮಾತು ಕೇಳಿಸ್ಕೊಳ್ಳಲ್ಲ. ಶ್ರಾವಣಿ, ನೀನು ನಂಗೆ ಹೇಳಿದ್ದೆ ಅಲ್ವಾ ಗ್ರೀಟಿಂಗ್ ಕಾರ್ಡ್ ಕೊಟ್ಟು ನೀನು ಪ್ರೀತಿಸೋ ಹುಡುಗನಿಗೆ ಪ್ರಪೋಸ್ ಮಾಡು ಅಂತ. ಅದಕ್ಕೆ ನಾನು ಈ ಗ್ರೀಟಿಂಗ್ ಕಾರ್ಡ್ನ ಕೊಟ್ಟು ಅವನು ಪ್ರಪೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೌದಾ, ಒಳ್ಳೇದಾಯಿತು. ಆದರೆ ಯಾವ ಟೇಬಲ್ ಬುಕ್ ಮಾಡಿದ್ಯಾ ಶ್ರೀವಲ್ಲಿ? ಟೇಬಲ್ಲ, ಬುಕ್ಕಿಂಗಾ? ಅಯ್ಯೋ ಶ್ರಾವಣಿ, ಅದೆಲ್ಲ ನನಗೆ ಗೊತ್ತಿಲ್ಲ. ಅವ್ನು ಬರ್ತಿದ್ದ ಹಾಗೆ ಅವನ ಎದುರುಗಡೆ ನಿಂತ್ಕೊಂಡು ನನ್ನ ಪ್ರೀತಿ ವಿಷಯನೆಲ್ಲ ಹೇಳ್ಬಿಡ್ತೀನಿ. ಶ್ರಾವಣಿ, ನಿನಗೆ ನಮ್ಮ ಹುಡುಗನ ಬಗ್ಗೆ ಏನು ಅನ್ಸುತ್ತೆ? ನನಗೇನು ಅನಿಸ್ಬೇಕು? ನಿನ್ನ ಹುಡುಗ ಯಾರು ಅಂತಲೇ ನನಗೆ ಗೊತ್ತಿಲ್ಲ. ಓ ಹೌದಲ್ವಾ, ನನ್ನ ಹುಡುಗ ಯಾರು ಅಂತ ನಿನಗೆ ಗೊತ್ತೇ ಇಲ್ಲ. ನನ್ನ ಹುಡುಗನ್ನ ಬೇರೆಯವ್ರು ಯಾವ ರೀತಿ ನೋಡ್ತಾರೆ ನನಗೆ ಗೊತ್ತಿಲ್ಲ ಶ್ರಾವಣಿ. ಆದರೆ ನನ್ನ ಕಣ್ಣಿಗೆ ಮಾತ್ರ ಆಕಾಶದಲ್ಲಿರೋ ಸೂರ್ಯ ಹಾಗೆ ಬ್ರೈಟಾಗಿ ಕಾಣಿಸ್ತಾನೆ. ಅಪ್ರಂಜಿ ಅಂತ ಹುಡುಗ ಗೊತ್ತಾ? ಒಳ್ಳೆತನ, ಒಳ್ಳೆ ಗುಣನ ಜೊತೆಲೆ ಹುಟ್ಕೊಂಡು ಬಂದಿದ್ದಾನೆ. ಕಷ್ಟ ಸುಖ ಅಂದ್ರೆ ಏನು ಅಂತ ಗೊತ್ತಿರೋ ಹುಡುಗ, ಜೀವನ ಅಂದ್ರೆ ಏನು ಅಂತ ತಿಳ್ಕೊಂಡಿರೋ ಹುಡುಗ. ಅವನೇನಾದ್ರೂ ಜೀವನದ ಬಗ್ಗೆ ಮಾತಾಡ್ತಿದ್ರೆ ಕುತ್ಕೊಂಡು ಕೇಳ್ತಾನೆ ಇರಬೇಕು ಅನ್ಸುತ್ತೆ. ಎಲ್ರ ಜೊತೆ ಖುಷಿ ಖುಷಿಯಾಗಿ ನಗ್ನಗ್ತಾ ಮಾತಾಡ್ತಾನೆ. ಶ್ರಾವಣಿ, ಅವನ ಬಗ್ಗೆ ಹೇಳ್ಬೇಕಂದ್ರೆ ಇಡೀ ದಿನ ಸಾಕಾಗಲ್ಲ ಗೊತ್ತಾ? ಹೌದು, ಅದೆಲ್ಲ ಕೇಳೋ ಅಷ್ಟು ಟೈಮ್ ನನಗೂ ಇಲ್ಲ. ಸಿಕ್ಕಿದ್ದೆ ಚಾನ್ಸು ಅಂತ ಅವಳು ಹುಡುಗನ ಬಗ್ಗೆ ಕುಯ್ತಾ ಇದ್ದಾಳೆ. ಅವನೇನು ದೊಡ್ಡ ಮನ್ಮತ? ನನ್ನ ಹುಡುಗನ ಮುಂದೆ ಅವನನ್ನು ನಿವಾರಿಸಿ ಬಿಸಾಕ್ಬೇಕು. ನನ್ನ ಹುಡುಗ ಹೇಗಿದ್ದಾನೆ? ಇದೇನಿದು, ಈ ಜಾಗಕ್ಕೆ ಬರೋಕ್ಕೆ ಹೇಳಿದ್ರಲ್ಲ, ಇಲ್ಲಿ ಯಾವ ರೆಸ್ಟೋರೆಂಟು ಕಾಣಿಸ್ತಾ ಇಲ್ಲ. ನಾನೇ ದಾರಿ ತಪ್ಪಿದನೋ ಅಥವಾ ಇವರೇ ನನ್ನ ದಾರಿ ತಪ್ಪಿಸ್ತಾ ಇದ್ರೋ ಒಂದು ಅರ್ಥ ಆಗ್ತಾ ಇಲ್ವಲ್ಲ. ಲೊಕೇಶನ್ ಕಳಿಸಿ ಅವ್ರು ಹೋಗೋಣ. ಪಕ್ಕದ ರೋಡಾ? ಏನಾಗುತ್ತೋ ಆಗ್ಲಿ, ಹೋಗಿ ನೋಡೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.